ಜನ್ಮ ಜನ್ಮಾಂತರ. ನಮಸ್ಕಾರ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಬೀಜದಂತೆ ವೃಕ್ಷ, ಕರ್ಮದಂತೆ ಬದುಕು. ನಾವು ಈ ಬದುಕಿನಲ್ಲಿ ಎಷ್ಟು ಕರ್ಮ ಮಾಡ್ತೀವಿ ಅನ್ನೋದು ನಮ್ಮ ಮುಂದಿನ ಜೀವನವನ್ನು ನಿರೂಪಿಸುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ನಾವು ಹುಟ್ಟು, ಬಾಲ್ಯ, ಯೌವನ, ಮುಪ್ಪು, ಸಾವು ಇಷ್ಟರಲ್ಲಿ ನಮ್ಮ ಬದುಕನ್ನು ಕಾಣ್ತೀವಿ. ಆದರೆ ಸಾವಿನಾಚೆಗೆ ಏನು ಅನ್ನೋದನ್ನು ಬಹುತೇಕರು ಯೋಚನೆ ಸಹ ಮಾಡೋದಿಲ್ಲ. ಆತ್ಮಕ್ಕೆ ಸಾವು ಅನ್ನೋದು ಇಲ್ಲ. ಸಾರ್ವಕಾಲಿಕ ಸತ್ಯ ಎಲ್ಲರಿಗೂ ಅರಿವಾಗೋದು ಇಲ್ಲ. ಇಂಥ ಸತ್ಯಗಳ ನಡುವೆ ನಡೆಯೋ ಪ್ರಯಾಣವೇ ನಮ್ಮ ಜನ್ಮ ಜನ್ಮಾಂತರ. ಇವರ ಹೆಸರು ಮಂಜುನಾಥ್. ಒಂದು ಹಂತದಲ್ಲಿ ಚೆನ್ನಾಗಿಯೇ ಇದ್ದ ಮಂಜುನಾಥ್ ಈಗ 10 ವರ್ಷಗಳಿಂದ ಇನ್ನಿಲ್ಲದ ತೊಂದರೆಗಳಿಗೆ ಸಿಕ್ಕಾಕೊಂಡಿದ್ದಾರೆ. ಅದರಲ್ಲೂ ವಿಚಿತ್ರವಾದಂಥ ಸಮಸ್ಯೆಗಳು. ಈ ಸಮಸ್ಯೆಗಳು ಎಲ್ಲಿಂದ ಬಂದವು? ಈ ಸಮಸ್ಯೆಗಳು ಯಾಕೆ ಬಂದವು? ಈ ಸಮಸ್ಯೆಗಳಿಗೆ ಕಾರಣ ಏನು? ಹಾಗೆಯೇ ಈ ಸಮಸ್ಯೆಗಳಿಂದ ಮಂಜುನಾಥ್ ಪಟ್ಟಂಥ ಕಷ್ಟಗಳಾದರೂ ಏನು? ಗುರೂಜಿ ಬಳಿಗೆ ಬಂದಾಗ ನಡೆದಿದ್ದಾದರೂ ಏನು? ಈ ಎಲ್ಲ ಕುತೂಹಲಕಾರಿ ಅಂಶಗಳೇ ನಮ್ಮ ಇವತ್ತಿನ ಜನ್ಮ ಜನ್ಮಾಂತರ ಸಂಚಿಕೆ. ಮಂಜುನಾಥ್ ಇವರು ಬೆಂಗಳೂರಿನ ರಾಘವನಗರದವರು. ಸುಮಾರು 10 ವರ್ಷಗಳ ಹಿಂದೆ ಆರ್ಥಿಕವಾಗಿ ಸಾಕಷ್ಟು ಅನುಕೂಲವಂತರಾಗಿದ್ದವರು ಇಂದು ಆರ್ಥಿಕ ಸಂಕಷ್ಟದಿಂದ ಬಳಲ್ತಾ ಇದ್ದಾರೆ. ಆದರೆ ಸಮಸ್ಯೆ ಇದೊಂದೇ ಅಲ್ಲ. ಸರ್, ಫೈನಾನ್ಸ್ ವ್ಯವಹಾರ ಬಂದರೆ ಸುಮಾರು 5 ವರ್ಷದಿಂದ ನಡೀತಾ ಇದೆ. ತೊಂದರೆ ಆಗಿದೆ. ಈಗ ರೀಸೆಂಟಾಗಿ 2 ವರ್ಷದಿಂದ ಇಮ್ಮಿಡಿಯೇಟ್ಲಿ ತೊಂದರೆ ಆಗೋಯ್ತು. ತುಂಬ ಲಾಸ್ ಆಗುತ್ತೆ. ಈಗ ಸುಮಾರು 3-4 ಲಕ್ಷ ಭೋಗ್ಯಕ್ಕಿದ್ದೆ, ಭೋಗ್ಯದ ಮನೇಲಿದೆ. ಈಗ ಬಾಡಿಗೆಗೆ ಹೋಗ್ತಾಯಿದ್ದೀನಿ. ಆ ಥರ ಪೂರ್ತಿ ಉಲ್ಟಾ ಆಗ್ಬಿಟ್ಟು ನಷ್ಟ ಆಗಿದೆ. ಇವತ್ತು ಬದುಕು ಅಂದರೆ ಹಣ, ಆತ್ಮವಿಶ್ವಾಸ ಅಂದರೆ ಹಣ, ಹೆಸರು ಅಂದರೆ ಹಣ, ವ್ಯಕ್ತಿ ಅಂದರೆ ಹಣ. ಒಟ್ನಲ್ಲಿ ಹಣ ಇಲ್ಲವಾದರೆ ಏನೂ ಇಲ್ಲ ಅನ್ನೋ ಪರಿಸ್ಥಿತಿ. ಮನುಷ್ಯನಿಗಿಂತ ಹಣಕ್ಕೆ ಬೆಲೆ ಜಾಸ್ತಿ ಅನ್ನೋ ಕಾಲ ಇದು. ಇಂತಹ ಸಮಯದಲ್ಲಿ ಸಾಕಷ್ಟು ಹಣವಂತರಾಗಿದ್ದ ಮಂಜುನಾಥ್ ಇದ್ದಕ್ಕಿದ್ದಂತೆ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸ್ತಾರೆ. ಸಾಕಷ್ಟು ಸಾಲ ಉಂಟಾಗುತ್ತೆ. ಕೈ ಹಾಕಿದ ಕೆಲಸಗಳೆಲ್ಲ ಅರ್ಧಕ್ಕೆ ನಿಂತು ಹೋಗುತ್ತೆ. ಇದೆಲ್ಲದರ ಪರಿಣಾಮ ಹಂತ ಹಂತಕ್ಕೆ ಅವಮಾನ, ನೋವು, ಹಿಂಸೆ. ಏನು ಮಾಡಬೇಕು ಈ ಮಂಜುನಾಥ್? ಇದರಿಂದ ಸುಮಾರು 30 ವರ್ಷದಿಂದ ಆರೋಗ್ಯದಲ್ಲಿ ತೊಂದರೆ ಇದೆ, ವೀಕ್ನೆಸ್ಸು. ಯಾವುದೇ ಒಂದು ಕೆಲಸಗಳು ಮಾಡೋಕ್ಕೆ ಹೋದ್ರೂ ಅರ್ಧಂಬರ್ಧ ನಿಂತೋಯ್ತವೆ. ಕೆಲಸ ಮಾಡೋಕ್ಕಾಗೋದಿಲ್ಲ. ಆಮೇಲೆ ತಲೆನೋವು ತುಂಬ ಅವಾಗವಾಗ ಬರ್ತಾ ಇರ್ತದೆ. ವಾರಕ್ಕೊಮ್ಮೆ ಬರ್ತಾನೆ ಇರ್ತದೆ. ಅದು ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿದ್ವು, ಮಾತ್ರೆಗಳೆಲ್ಲ ಕೊಡ್ತಾರೆ. ಏನು ಕೊಟ್ಟರು ಸರೋಗಲಿಲ್ಲ. ಆಮೇಲೆ ಉದ್ಯೋಗ ನಾವೇನೇ ಯಾವುದೇ ಉದ್ಯೋಗ ಮಾಡಿದ್ರು, ಯಾವುದೇ ವಿದ್ಯೆ ಕಲ್ತ್ರೂ ಅರ್ಧಂಬರ್ಧ ಆಗುತ್ತೆ, ನಿಂತೋಗುತ್ತೆ. ಕಷ್ಟಗಳು ಬಂದರೆ ಹಾಗೆ ಸಮುದ್ರದ ಅಲೆಗಳ ಹಾಗೆ ಒಂದರ ಹಿಂದೊಂದು ನಿರಂತರವಾಗಿ ಬರ್ತಾನೆ ಇರುತ್ತೆ. ಆರ್ಥಿಕ ಸಮಸ್ಯೆಗಳಿಂದಾಗಿ ಆರೋಗ್ಯ ಹಾಳಾಗುತ್ತೆ. ನಂತರ ನೆಮ್ಮದಿ ಹೊರಟು ಹೋಗುತ್ತೆ. ಮನೆಯಲ್ಲಿ ನಗು ಮರ್ತೇ ಹೋಗುತ್ತೆ. ಕಾರಣ ಇಲ್ಲದೆ ಮಂಜುನಾಥ್ ಅಪವಾದಗಳನ್ನು ಹೊರಬೇಕಾಗುತ್ತೆ. ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಶುರುವಾಗುತ್ತೆ. ಮತ್ತು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ, ನಮ್ಮ ಹೆಂಗಸರು ಪೂಜೆ ಮಾಡಬೇಕಾದ್ರೆ ಅವರು ಆ ಗಂಟೆ ಶಬ್ದ ಕೇಳಿದ್ರೆ ಆಗಲ್ಲ. ಪೂಜೆ ಮಾಡ್ತಿದ್ರು ನನಗೆ ಕೋಪ ಬರ್ತದೆ. ಆಮೇಲೆ ದೇವ್ರ ಪದಗಳೇನು ಹೇಳ್ತಾ ಇದ್ರೂ ಕೋಪ ಬರ್ತದೆ. ಸುಮ್ಮನೆ ಸಿಡುಕ್ತೀನಿ ಅವ್ರ ಮೇಲೆ. ಗಂಟೆ ಶಬ್ದ ಜಾಸ್ತಿ ಇದು ಮಾಡಬೇಡ, ಕರ್ಪೂರ ಜಾಸ್ತಿ ಹಚ್ಚಬೇಡ ಅಂತೇಳ್ಬಿಟ್ಟು ಅವ್ರಿಗೆ ಮಾತಾಡ್ತೀನಿ. ಒಟ್ಟಿನಲ್ಲಿ ಒಂಥರ ಕೋಪ ಇರ್ತದೆ ಯಾವಾಗಲೂ ನನಗೆ. ದೇವಸ್ಥಾನಕ್ಕೆ ಹೋಗಬೇಕೆಂದರೆ ಮನಸ್ಸೇ ಬರೋದಿಲ್ಲ. ಹೋದರೂ ಸಹ ಆನಂತರ ಮಾಡೋ ಕೆಲಸ ಕೆಟ್ಟದ್ದೇ ಆಗುತ್ತೆ. ಯಾವುದೋ ಶಕ್ತಿ ಮಂಜುನಾಥ್ ಅವರನ್ನು ದೇವರ ಸಾನ್ನಿಧ್ಯಕ್ಕೆ ಹೋಗದಂತೆ ತಡೆಯುತ್ತಾ ಇರುತ್ತೆ. ಹೀಗೆ ಇವರು ಎಲ್ಲರಿಂದ ದೂರ ಆಗ್ತಾರೆ. ಕೊನೆಗೆ ಜನಗಳ ನಡುವೆ ಕೂಡ ಉಸಿರುಗಟ್ಟುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಆಮೇಲೆ ಬಸ್ನಲ್ಲೇ ನನಗೆ ಉಸಿರು ಸಮಸ್ಯೆ ಇದೆ. ಉಸಿರಂದರೆ ಈಗ ಸುಮಾರು 50-60 ಜನ ಗುಂಪಿನಲ್ಲಿ ಮಧ್ಯೆ ಇದ್ದರೆ ನಾನು ತಕ್ಷಣ ಹೊರಗಡೆ ಬರ್ಬಿಡ್ಬೇಕಾಗತ್ತೆ. ಉಸಿರಾಟ ತೊಂದರೆ ಇದೆ. ಆಮೇಲೆ ಬಸ್ನಲ್ಲಿ ಪೂರ್ತಿ ಕಿಟಕಿಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟ ಅಂದರೆ ನನಗೆ ತೊಂದರೆ ಆಗ್ಬಿಡ್ತದೆ ಉಸಿರಾಡೋಕ್ಕೆ. ನಾನು ತೆಗೆಸ್ಬಿಡ್ತೀನಿ. ಇಲ್ಲಾಂದರೆ ಬಸ್ಸಿಂದ ಇಳಿಬೇಕಾಗುತ್ತೆ. ಆಮೇಲೆಲ್ಲ ನಾವು ಗುಹೆಗಳೆಲ್ಲ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಎಲ್ಲ ಯಾತ್ರಾ ಸ್ಥಳದಲ್ಲಿ ಅವ್ರು ಹೊರಟ್ಕೋತಾರೆ. ನಾನು ಹೋಗಿ ಬರೋಕ್ಕಾಗಲ್ಲ. ಎಂತಹ ವಿಚಿತ್ರ ನೋಡಿ.
ಒಬ್ಬ ಮನುಷ್ಯನಿಗೆ ಇಷ್ಟೆಲ್ಲ ಸಮಸ್ಯೆಗಳು ಬಂದರೆ ಹೇಗೆ ತಾನೇ ತಡ್ಕೊತಾನೆ? ಅದರಲ್ಲೂ ಅರ್ಥವಾಗದಂಥ ವಿಚಿತ್ರ ಸಮಸ್ಯೆಗಳು ಕಾಡೋದಕ್ಕೆ ಪ್ರಾರಂಭ ಆದರೆ ಏನು ಮಾಡಬೇಕು? ಮಂಜುನಾಥ್ ಅವರು ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಬಂದದ್ದು ಮಂಜುನಾಥ ಶಾಸ್ತ್ರಿ ಗುರೂಜಿ ಬಳಿಗೆ. ಗುರೂಜಿರವರು ಮಂಜುನಾಥ್ ಬದಲಾಗಿ ಬೇರೊಬ್ಬರನ್ನು ಟ್ರಾನ್ಸ್ಗೆ ಕಳಿಸ್ತಾರೆ. ಯೋಗ ನಿದ್ರೆಗೆ ಹೋದಾಗ ಮಂಜುನಾಥ್ಗೆ ಗೊತ್ತಾದಂಥ ಸತ್ಯಗಳೇನು? ಇದನ್ನೆಲ್ಲ ನೋಡೋಣ ಒಂದು ವಿರಾಮದ ನಂತರ. ಜನ್ಮ ಜನ್ಮಾಂತರ. ಜನ್ಮ ಜನ್ಮಾಂತರ. ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೆಂಗಳೂರಿನ ಮಂಜುನಾಥ್ ಅವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡೋದಕ್ಕೆ ಗುರೂಜಿರವರು ತಮ್ಮ ಪ್ರಯತ್ನವನ್ನು ಪ್ರಾರಂಭ ಮಾಡ್ತಾರೆ. ಮಂಜುನಾಥ್ ಅವರು ಈವರೆಗೆ ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ಅವರಿಗೆ ಎಲ್ಲಿಯೂ ಖಚಿತವಾದಂಥ ಪರಿಹಾರ ಸಿಕ್ಕಿಲ್ಲ. ಸಮಸ್ಯೆಯ ಮೂಲ ಅರ್ಥ ಆಗದೆ ಪರಿಹಾರ ಹೇಗೆ ತಾನೇ ಸಿಗುತ್ತೆ? ಅದಕ್ಕಾಗಿ ಗುರೂಜಿರವರು ಮಂಜುನಾಥ್ ಬದಲಾಗಿ ಬೇರೊಬ್ಬರನ್ನು ಟ್ರಾನ್ಸ್ಗೆ ಕಳಿಸಿ ಸಮಸ್ಯೆಯ ಮೂಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಯೋಗ ನಿದ್ರೆಗೆ ಹೋದಾಗ ಮಂಜುನಾಥ್ ಅವರಿಗೆ ಗೊತ್ತಾದಂಥ ಸತ್ಯಗಳೇನು? ನೀವೇ ನೋಡಿ. ಮಂಜುನಾಥ್ ಅವರೇ, ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ಈ ಹುಡುಗನಿಗೆ ಏನಾದರೂ ಗೊತ್ತಿದೆಯಾ? ಇಲ್ಲ ಸರ್, ಗೊತ್ತಿಲ್ಲ. ಗ್ಯಾರಂಟಿನಾ? ಗ್ಯಾರಂಟಿ ಸರ್. ರಿಲ್ಯಾಕ್ಸ್, ಫುಲ್ಲಿ ರಿಲ್ಯಾಕ್ಸ್. ಮನಸ್ಸಿನ ಕಣ್ಣಿಂದ ಕಾಲಿಂದ ತರ ತನಕ ನೋಡ್ಕೊ. ಕೌಂಟ್ ಡೌನ್ ಸ್ಟಾರ್ಟ್. 10, 9, 8, 7, 6, 5, 4, 3, 2. ಬರಲಿ ಮಂಜುನಾಥ್ ಮೇಲೆ ಸೇರಿಸಿ ನೋಡಿ. ಇವ್ರ ದೇಹವನ್ನು ತಲೆಯಿಂದ ಕಾಲು ತನಕ ಸಂಪೂರ್ಣ ಸ್ಕ್ಯಾನ್ ಮಾಡಿ ಅನುಭವಿಸ್ ನೋಡಿ. ದೇಹದಲ್ಲಿ ಒಂದು ಆತ್ಮ ಇದೆ, ಒಂದು ಆತ್ಮ ಇದೆ, ಮನೇಲಿ ಒಂದು ಆತ್ಮ ಇದೆ, ಮನೇಲೂ ಒಂದಿದೆ. ಹೌದು, ಊಹೆ ಮಾಡಿದಂತೆ ಮಂಜುನಾಥ್ ದೇಹದಲ್ಲಿ ಒಂದು ಆತ್ಮ ಸೇರ್ಕೊಂಡಿತ್ತು. ಈ ಎಲ್ಲ ಆರ್ಥಿಕ ಸಮಸ್ಯೆ, ಆರೋಗ್ಯದ ತೊಂದರೆ ಹಾಗೂ ಮನಸ್ಸಿನ ನೆಮ್ಮದಿ ಹಾಳಾಗೋದಕ್ಕೆ ಕಾರಣ ಅದೇ ಆತ್ಮ. ಮಾಟ ಆಗಿದೆ, ಮಾಟದ ಜೊತೆಲಿ ಕಟ್ಟು ಹಾಕಿದ್ದಾರೆ, ಅಡಿಷನಲ್ ಕಟ್ಟು ಹಾಕಿದ್ದಾರೆ. ವ್ಯವಹಾರಗಳು ಯಾವುದು ನಡಿಬಾರ್ದು, ಎಲ್ಲ ಕಂಪ್ಲೀಟ್ ಆಗಿ ಒಂಥರ ಲಾಸ್ ಆಗಬೇಕು, ಕೈಯಲ್ಲಿರೋದೆಲ್ಲ ಒಂಥರ ಕಳ್ಕೋಬೇಕು ಅಂತ ಅದೇ ರೀತಿ ಆಗ್ತಿದೆ. 10 ವರ್ಷ ಆಗಿದೆ ಮಾಡಿಸಿ, ಕಳೆದ ಒಂದು 10 ವರ್ಷದ ಲೈಫಲ್ಲಿ ಅಂತ ಏನು ಏಳಿಗೆ ಇಲ್ಲ, ಸಕ್ಸಸ್ ಇಲ್ಲ. ನಿಜ, 10 ವರ್ಷಗಳ ಹಿಂದೆ ಮಂಜುನಾಥ್ ಅವರಿಗೆ ಯಾರೋ ಮಾಟ ಮಾಡಿಸಿದ್ದಾರೆ. ಮಾಟದ ಮೂಲಕ ಒಂದು ದುಷ್ಟ ಆತ್ಮವನ್ನು ಇವರ ದೇಹ ಪ್ರವೇಶ ಆಗುವಂತೆ ಮಾಡಿದ್ದಾರೆ. ಆ ಆತ್ಮ ಮಂಜುನಾಥ್ ಅವರಿಗೆ ಈ ಎಲ್ಲ ರೀತಿಯ ತೊಂದರೆಗಳನ್ನು ಕೊಡ್ತಾ ಇದೆ. ದಿನೇ ದಿನೇ ಡೌನ್ ಆಗ್ತಾನೆ ಇದ್ದಾರೆ, ಮೈಂಡು ತೀರೋ ಒಂಥರ ಡಿಪ್ರೆಸ್ ಆದಂಗೆ ಆಗ್ತಿದೆ. ಇರೋ ಕೆಲಸನೂ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ, ಏನು ಕೆಲಸ ಕಾರ್ಯನೂ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ. ಕೈಯಲ್ಲಿರೋ ದುಡ್ಡು ಒಂದೊಂದು ನೀರು ಥರ ಖರ್ಚಾಗಿ ಹೋಗ್ಬಿಟ್ಟಿದೆ ಆಲ್ರೆಡಿ. ಹೌದಾ? ಒಂಥರ ತೀರಾ ಬೇಸತ್ತೋಗ್ಬಿಟ್ಟಿದ್ದಾನೆ. ಮನೇಲೂ ಅಂತ ನೆಮ್ಮದಿ ಇಲ್ಲ, ಮನೇಲಿ ಯಾರಿಗೂ ಏಳಿಗೆನೇ ಬರ್ತಿಲ್ಲ. ಅಟ್ಲೀಸ್ಟ್ ಒಂದು ಕೈ ಬಿದ್ದೋದ್ರೆ ಇನ್ನೊಂದು ಕೈ ಎದ್ದೊಳುತ್ತೆ ಅಂದರೆ ಅದು ಇಲ್ಲ, ಮನೇಲಿ ಯಾರಿಗೂ ಏಳಿಗೆ ಇಲ್ಲ. ಆ ಆತ್ಮ ಪ್ರವೇಶವಾಗಿದ್ದೇ ಮುಖ್ಯವಾಗಿ ಮಂಜುನಾಥ್ ಅವರಿಗೆ ಆರ್ಥಿಕ ಸಂಕಟವನ್ನು ಉಂಟು ಮಾಡೋದಕ್ಕೆ, ವ್ಯವಹಾರದಲ್ಲಿ ನಷ್ಟವನ್ನು ಉಂಟು ಮಾಡೋದಕ್ಕೆ. ಒಂದು ಕಡೆ ಇರೋ ಸಂಪಾದನೆ ಹಾಳಾಗುತ್ತೆ, ಬರೋ ಆದಾಯ ನಿಂತೇ ಹೋಗುತ್ತೆ. ಇದಕ್ಕೂ ಮೀರಿ ಯಾವುದಾದ್ರೂ ಹಣ ಬಂತು ಅಂದರೆ ಸದುಪಯೋಗ ಆಗೋದಿಲ್ಲ, ಕೈಯಲ್ಲಿ ನಿಲ್ಲೋದೇ ಇಲ್ಲ, ಹೇಗೆ ಖರ್ಚಾಯಿತು ಅಂತಾನೆ ಗೊತ್ತಾಗೋದಿಲ್ಲ. ಇಂಡಿವಿಜುವಲ್ ಕಮ್ ಫ್ಯಾಮಿಲಿ ಶೇರ್ಸ್ ಮಾಡಿರೋದು, ಮನೇಲೂ ಯಾರಿಗೂ ಏಳಿಗೆ ಇಲ್ಲ. ಇವರಲ್ಲಂತೂ ತೀರಾ ವರ್ಷ ಆಗ್ಬಿಟ್ಟಿದ್ದಾರೆ, 4 ವರ್ಷದಿಂದ ಅಂತ ತೀರಾ ನೆಲ ಕಚ್ಚಿಬಿಟ್ಟಿದ್ದಾರೆ. ಹೌದಾ? ಕಳೆದ 4 ವರ್ಷದಿಂದ ವಿಪರೀತ ಸಮಸ್ಯೆ ಆಗಿದೆ. ಬಾಡಿ ಎಲ್ಲ ಒಂಥರ ಪೇನ್ ಬರ್ತಿದೆ, ಕಾಲೆಲ್ಲ ಸ್ವಲ್ಪ ಪೇನ್ ಬರ್ತಿದೆ, ಬಲಗಾಲು, ಹಿಂಡಿ ಮತ್ತು ಮೀನ್ಗಂಡ ಅದೆಲ್ಲ ಸ್ವಲ್ಪ ಒಂಥರ ಪುಲ್ಲಿಂಗ್ ಥರ ಬರ್ತಿದೆ, ಎಳಿತಾ ಇದೆ ಕಾಲು. ನರ್ವ್ಸ್ ಎಲ್ಲ ವೀಕ್ ಆಗ್ತಿದೆ, ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಡೌನ್ ಆಗ್ತಾ ಇದೆ, ಒಂಥರ ಮಂಕಾದಂಗೆ ಆಗ್ತಿದ್ದಾರೆ. ಬಾಡಿ ಎಲ್ಲ ಒಂಥರ ಸ್ವಲ್ಪ ಸುಸ್ತಾಗ್ತಿದೆ, ಸ್ವಲ್ಪ ಹಾರ್ಟ್ ಬೀಟ್ ಡೌನ್ ಆಗ್ತಿದೆ, ಹೃದಯದ ಬಡಿತ ಸ್ವಲ್ಪ ಡೌನ್ ಆಗ್ತಿದೆ. ಅದಕ್ಕೆ ಬೇಗ ಟೈರ್ಡ್ ಆಗ್ತಾರೆ. ಅಲ್ಲೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅನ್ನಿಸ್ತಾ ಇರುತ್ತೆ. ಅಂದರೆ ಕಂಟಿನ್ಯೂಸ್ ಆಗಿ ವಾಕ್ ಮಾಡೋದಾಗಲಿ ಏನಾದ್ರು ಮಾಡ್ಲಿಕ್ಕೆ ಆಗಲ್ಲ, ಮಧ್ಯೆ ರಿಲ್ಯಾಕ್ಸ್ ಮಾಡಬೇಕು ಅನ್ಸುತ್ತೆ. ಸ್ವಲ್ಪ ಒಂಚೂರು ಬಾಡಿಗೆ ಸುಸ್ತಾಗುತ್ತೆ. ಟೋಟಲ್ ಬಾಡಿನ ಒಂಥರ ಸೆಳ್ತಾ ಥರ ಬರ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಒಂಥರ ಮಾನಸಿಕವಾಗಿ ಒಂಥರ ತೀರಾ ಒಂಥರ ಬೀಳ್ತಿದೆ. ಒಂದು ಟೈಮಲ್ಲಿ ಇವರೇ ಇನ್ನೊಬ್ರು ದುಡ್ಡು ಕೊಡ್ತಿದ್ರು, ಈ ಟೈಮಲ್ಲಿ ಪ್ರೆಸೆಂಟಲ್ಲಿ ಇವಾಗ ಇವ್ರು ಕೇಳಿದ್ರೆ ದುಡ್ಡು ಕೊಡೋ ಯಾರೂ ಸಿಗ್ತಿಲ್ಲ. ಹೌದಾ? ಎಲ್ಲರೂ ಒಂಥರ ನಂಬಿಸಿ ಕೊಡ್ತೀನಿ ಅಂತೇಳಿ ನಂಬಿಸಿ ಒಂಥರ ಕುಕ್ಕೆ ಕುಯ್ಯೋರೆ ಆದರು.
ಏನಂತಾರೆ ಸಮಾಧಾನ ಎಲ್ಲಾದರೂ ಒಂಥರ ದೇಶಾಂತರ ಹೋಗ್ಬಿಡೋಣ ಅನ್ನೋ ಥರ ಫೀಲ್ ಆಗ್ತಿದೆ. ಕಂಪ್ಲೀಟಾಗಿ ಟೋಟಲ್ ಬ್ಲಾಕ್ ಆಗಿ ಒಂಥರ ಝೀರೋ ಆದಂಗೆ ಆಗ್ಬಿಟ್ಟಿದ್ದಾರೆ. ಹೌದಾ? ಕರೆಕ್ಟ್ ಸರ್. ಎಲ್ಲ ಬಿಟ್ಬಿಟ್ಟು ಓಡೋಗೋಣ ಅನ್ನಿಸ್ತಾ ಇದೆ. ಇವ್ರು ಹೇಳಿಕೆ ಸಹಿಸಕ್ಕೆ ಆಗ್ದೇನೆ ಸ್ವಲ್ಪ ಚೆನ್ನಾಗಿ ಬೆಳೀತಿದಾರಲ್ಲ ಅಂತ ಒಂದೇ ಒಂದು ಇದು ಕಾರಣಕ್ಕೋಸ್ಕರ ಮಾಡಿಸಿರೋದು. ಇದು ಸ್ವಲ್ಪ ಈಚೆಗಡೆಯವರು ಮತ್ತು ಸಂಬಂಧಿದವರು ಶಾಮೀಲಾಗಿ ಮಾಡಿಸಿರೋದು. ಕಾಲ ಅನ್ನೋದು ಎಷ್ಟು ಬದಲಾಗುತ್ತೆ ನೋಡಿ. ಒಂದು ಕಾಲದಲ್ಲಿ ಮಂಜುನಾಥ್ ಸ್ವತಃ ತಾವೇ ಎಷ್ಟೋ ಜನಗಳಿಗೆ ಹಣವನ್ನು ನೀಡಿದರು. ಕೆಲವರಿಗೆ ಸಹಾಯ ಅಂತ ಮಾಡಿದ್ರೆ ಮತ್ತು ಕೆಲವರಿಗೆ ಸಾಲವನ್ನು ನೀಡಿದರು. ಆದರೆ ಇವತ್ತು ಇವರಿಗೆ ಕಷ್ಟ ಅಂದರೆ ಸಹಾಯ ಮಾಡೋದಕ್ಕೆ ಯಾರೂ ಸಹ ಮುಂದೆ ಬರ್ತಿಲ್ಲ. ಇವರಿಂದ ಹಣವನ್ನು ಪಡ್ಕೊಂಡವರು ಸಹ ಇವರಿಂದ ದೂರ ಉಳಿದಿದ್ದಾರೆ. ಪದೇ ಪದೇ ನಂಬಿಕೆ ದ್ರೋಹ. ಇಷ್ಟೆಲ್ಲ ಆಗಿದ್ದು ಮಾಟದಿಂದ. ಆದರೆ ಈ ಮಾಟವನ್ನು ಮಾಡಿಸಿದವರಾದರೂ ಯಾರು? ಮಾಟದಿಂದ ಇವರ ದೇಹವನ್ನು ಸೇರಿಕೊಂಡಿರೋ ಆತ್ಮ ಹೊರಗಡೆ ಹೋಗುತ್ತಾ? ಇವರಿಗೆ ಆ ಕೆಟ್ಟ ಆತ್ಮದಿಂದ ಮುಕ್ತಿ ಸಿಗುತ್ತಾ? ಇದನ್ನೆಲ್ಲ ನೋಡೋಣ ಒಂದು ವಿರಾಮದ ನಂತರ. ಜನ್ಮ ಜನ್ಮಾಂತರ. ಜನ್ಮ ಜನ್ಮಾಂತರ. ಜನ್ಮ ಜನ್ಮಾಂತರದ ಅಂತಿಮ ಭಾಗಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸಮಸ್ಯೆಯ ಪರಿಹಾರ ಅನ್ನೋದು ಅಷ್ಟು ಸುಲಭವಾಗಿ ಹೂವಿನಂತೆ ಸಿಗುವಂಥದ್ದಲ್ಲ. ಅದರ ಬೇರನ್ನು ಹುಡ್ಕೊಂಡು ಆಳಕ್ಕೆ ಹೋದಾಗ ಮಾತ್ರ ಸಮಸ್ಯೆಯ ಪರಿಹಾರಕ್ಕೆ ದಾರಿ ಅನ್ನೋದು ಸಿಗುತ್ತೆ. ಮಂಜುನಾಥ ಗುರೂಜಿಯವರು ಸಹ ಅದೇ ಪ್ರಯತ್ನವನ್ನು ಮಾಡ್ತಾರೆ. ಗೊತ್ತಿತ್ತಾ ನಿಮಗಿದು? ಸರ್ ಮಾಟದ ಅನುಮಾನ ಆಯಿತು. ಅನುಮಾನ ಆಯ್ತು. ಎಲ್ಲರೂ ಕೇಳಿಸಿದ್ರ? ಇಲ್ಲ, ಎಲ್ಲೂ ಕೇಳಿಲ್ಲ ಸರ್. ನಮಗೆ ಅನುಮಾನ ಆಯಿತು. ಏಕ್ದಮ್ ಒಂದೇ ಸಲ ದಿಢೀರ್ ಅಂತ ಕೆಳಗಡೆ ಬಿದ್ದಿದ್ರು. ಕೆಳಗಡೆ 10 years ಬ್ಯಾಕ್ ಬಿದ್ದಿದ್ದು. ಇದುವರೆಗೂ ಒಂಥರ ಮೇಲದಲ್ಲಿಕ್ಕೆ ಆಗ್ತಿಲ್ಲ. ಅದಕ್ಕಿಂತ ಮುಂಚೆ ಎಲ್ಲ ತುಂಬ ಚೆನ್ನಾಗಿದ್ರ? ಅದನ್ನ ಹೇಳ್ತಿಲ್ವ, ಇವಾಗ 10 ಜನಕ್ಕೆ ಇವ್ರು ಕಾಸು ಕೊಡ್ತಿದ್ರು. ಇವಾಗ ಇವ್ರು ಯಾರತ್ತಂದ್ರೆ ಹುಡ್ಕೊಂಡೋಗಿ ಕೇಳಿದ್ರು ಕೊಡೋರಿಲ್ಲ. ಹೌದು ಸರ್, ಕೊಡೋದಿಲ್ಲ. ಕರೆಕ್ಟಾಗಿ ಹೇಳ್ತಾರೆ. ಮತ್ತು ಯಾವ್ದಾದ್ರು ದೇವಸ್ಥಾನಕ್ಕೆ ಏನಾದರೂ ಹೋದರೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಬಂದ್ರೆ ದೇವರನಿಗೆ ಒಳ್ಳೇದಾಗಿರಲ್ಲ, ಕೆಟ್ಟದೇ ಆಗಿರೋದು. ಬಡತನ ರಿಸಲ್ಟ್ ಕೊಟ್ಬಿಟ್ಟಿರುತ್ತೆ. ಹೌದಾ? ಏನಾದರೂ ಒಂದು ಎಡ್ವರ್ಟ್ ಆಗೇ ಆಗಿರುತ್ತೆ, ಏನಾದರೂ ಒಂದು ಎಫೆಕ್ಟ್ ಆಗಿರುತ್ತೆ. ಮಾಟದ ಎಫೆಕ್ಟ್ ಇದು. ದೇವ್ರ ಹತ್ರ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬಂದರೆ ಅದು ನಿಮಗೆ ಕೆಟ್ಟದ್ದೇ ಆಗುತ್ತೆ. ಕೆಟ್ಟದೇ ಆಗುತ್ತೆ. ಪ್ರಾಕ್ಟಿಕಲಾಗಿ ಅನುಭವಿಸಿದ್ದೀರಾ? ಅನುಭವಿಸಿ ಸರ್. ನಿಜವೇ? ಇಲ್ಲ, ಅದು ಕರೆಕ್ಟೇ. ದೇವಸ್ಥಾನ ಏನಂತಲ್ಲ, ಮನಸ್ಸಲ್ಲಿ ಏನಾದರೂ ಆಗ್ಲಪ್ಪ, ಏನಾದ್ರು ಒಂದು ದೊಡ್ಡದಾಗಲಿ ಕೆಲಸ ಆಗಲಿ ಅಂದರೆ ಕೆಲಸ ಆಗೋದೇ ಇಲ್ಲ. ಆಗೋದಿಲ್ಲ. ಇಟ್ಬಿಟ್ಟೋಗ್ಬಿಟ್ಟಿರುತ್ತೆ. ಏನಿದೆ ಒಳಗಡೆ ಆ ಸೋಲ್ ಅದನ್ನು ಮೆಸೇಜ್ ತೊಗೊಂಡು ಎಕ್ಸಿಕ್ಯೂಟ್ ಮಾಡ್ತಿರೋದಾ? ಮಾಡ್ತದೆ. ಆ ಸೋಲ್ ಆ ರೀತಿ ಒಂಥರ ಪಾಸಿಟಿವ್ ಆಗಿ ಬರೋದನ್ನ ಒಂಥರ ನೆಗೆಟಿವ್ ಆಗಿ ಟರ್ನ್ ಮಾಡ್ತಿದೆ. ಮನೇಲೂ ಅಷ್ಟೇ ವಿಪರೀತ ಒಂಥರ ಚಿಂತೆ ಆದಾಗ ಆಗ್ತಾರೆ. ಮನೇಲಿಂದ ಇನ್ನೊಂಥರ ತೀರಾ ಮಂಕಾಗ್ತಾರೆ. ಟೆಸ್ಟ್ ಮಾಡೋಕ್ಕಂತಾನೆ ಮನೆಗೆ ಒಂದು 5,000 ರೂಪಾಯಿ ಸಾಲ ಇಸ್ಕೊಂಬಂದ್ರು ಮನೇಲಿ ಒಂದಿನ ಇಟ್ರು ಅದು ಯಾವ ರೀತಿ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹೆಂಗೆ ಯಾವುದಾದ್ರು ಖರ್ಚಾಗುತ್ತೆ ಏನೋ ಅನ್ನೋದೇ ಲೆಕ್ಕ ಸಿಗಲ್ಲ. ಒಟ್ಟಿನಲ್ಲಿ ಇರೋದೆಲ್ಲ ಒಂಥರ ಗುಡ್ಸ್ ಗುಂಡಾಂತರ ಆಗಬೇಕು ಅಂತಾನೆ ಎಷ್ಟೋ ದುಡ್ಡು ಹಂಗೆ ನೀರು ಸುಡ್ದಂಗೆ ಹೋಗ್ಬಿಟ್ಟಿದೆ. ಇವ್ರಿಗೆ ಸಿಗ್ದವರೆಲ್ಲ ಮೋಸ ಮಾಡೋರೇ ಆಗೋದ್ರು. ಹೌದಾ? ಮನೆಯಲ್ಲಿರೋ ದುಡ್ಡು ಕೂಡ ಯಾವ ರೀತಿ ಖರ್ಚಾಯಿತು ಅಂತ ಗೊತ್ತಾಗೋದಿಲ್ಲ. ಅಗತ್ಯಕ್ಕೆ ಬೇಕು ಅಂದರೆ 1 ರೂಪಾಯಿ ಕೂಡ ಹುಟ್ಟೋದಿಲ್ಲ. ಮಂಜುನಾಥ್ ದೇಹದಲ್ಲಿ ಸೇರ್ಕೊಂಡಿರೋ ಆತ್ಮ ಮನಸ್ಸನ್ನು ಹಿಡಿತದಲ್ಲಿರೋದಕ್ಕೆ ಬಿಡೋದೇ ಇಲ್ಲ. ಚಂಚಲ ಮನಸ್ಸಿನಿಂದ ಎಲ್ಲವನ್ನ ಹಾಳು ಮಾಡಬೇಕು ಅನ್ನೋದೇ ಮಾಟ ಮಾಡಿಸಿರೋರ ಉದ್ದೇಶ. ಇಷ್ಟಕ್ಕೂ ಮಾಟ ಮಾಡಿಸಿರೋದು ಯಾರೂ ದೂರದವರಲ್ಲ, ಮಂಜುನಾಥ್ ಅವರ ಕುಟುಂಬದವರೇ ಇವರ ಏಳಿಗೆ ಸಹಿಸಲಾಗದೆ ಈ ಮಾಟವನ್ನು ಮಾಡಿಸಿದ್ದಾರೆ. ಬ್ಲ್ಯಾಕ್ ಮ್ಯಾಜಿಕ್ ಆದಮೇಲೆ ತೀರಾ ವರ್ಷ ಆಗಿಬಿಟ್ಟಿದ್ರೆ ಅವಾಗ ಸ್ವಲ್ಪ ಕುಕ್ಕೇನೋ ಪೇನ್ ಬರ್ತಿರುತ್ತೆ, ನಿದ್ದೆನೂ ಸರಿಗೆ ಬರೋಲ್ಲ, ಏನೇನೋ ಯೋಚನೆ ಬರ್ತಿರುತ್ತೆ. ಒಂಥರ ಜೀವನನೇ ಒಂಥರ ಬೇಸತ್ತೋಗ್ಬಿಟ್ಟಿದೆ. ಒಂಥರ ತೀರಾ ಒಂಥರ ನೊಂದೋಗಿದ್ದಾನೆ. ಅದಾ ಪೇನ್ ಬರುತ್ತೆ, ನಿದ್ದೆ ಬರೋದಿಲ್ಲ. ಎಲ್ಲ ಕರೆಕ್ಟ್ ಸರ್, ಅದು ಸರಿ. ಸೊಂಟ ಕೈಕಾಲೆಲ್ಲ ಒಂಥರ ಸೆಳ್ತಾ, ದೈಹಿಕವಾಗೂ ಒಂಥರ ಚೆನ್ನಾಗಿಲ್ಲ. ಕೆಲವೊಂದು ಟೈಮ್ ತಿಂದಿದ್ದು ಒಂಥರ ಜೀರ್ಣ ಆಗಲ್ಲ, ಹೊಟ್ಟೆ ಹಸಿದ್ರು ಒಂಥರ ಊಟ ಮಾಡೋಕ್ಕೆ ಮನಸ್ಸು ಬರೋಲ್ಲ. ತಿನ್ನೋಣ ಬಿಡೋ ಡೈಜೆನ್ ಪ್ರಾಬ್ಲಮ್ಮು. ತಿನ್ನೋಣ ಬಿಡೋ ಅಂತ ಹಂಗೆ ಟೈಮ್ ಕಳೆದ್ಬಿಡ್ತಾರೆ. ಟೈಮ್ ಟು ಟೈಮ್ ಕರೆಕ್ಟ್ ಊಟ ಮಾಡೋಕ್ಕಾಗಲ್ಲ. ಹೊಟ್ಟೆಲ್ಲೂ ಕೆಲವು ಟೈಮ್ ಒಂಥರ ಕಚ್ಚಿದಂಗೆ ಆಗ್ತಿರುತ್ತೆ. ಡೈಜೆನ್ ಪ್ರಾಬ್ಲಮ್ಮು ತುಂಬ ವರ್ಷಗಳಿಂದ ಇದೆ ಸರ್. ಮೋಷನ್ನು ಕರೆಕ್ಟಾಗಿ ಪಾಸ್ ಆಗ್ತಿಲ್ಲ. ಅದು ವಿಷಯ ಹೇಳಿಲ್ಲ ನಿಮ್ಮ ಹತ್ರ. ಈಗ ಆಚೆ ಬಂತು ಅದು ಮರ್ತಿದ್ದೆ. ಆ ವಿಷಯ ಹೇಳ್ಬೇಕಾದ್ರೆ ಈಗ ಆಟೋಮೆಟಿಕ್ಕಾಗಿ ಅವರೇ ಹೇಳ್ತಾವ್ರೆ.
ಮೋಷನ್ ಪ್ರಾಬ್ಲಮ್ ಇದೆ, ಡೈಜಿನ್ ಪ್ರಾಬ್ಲಮ್ ಇದೆ, ಡೈಜೆಷನ್ ಪ್ರಾಬ್ಲಮ್ ಇದೆ. ಡೈಜೆಷನ್ನು ಚೇಂಜ್ ಆಗ್ತಾಯಿದೆ. ಈಗ 1 ತಿಂಗಳಿಂದ ಚೇಂಜ್ ಆಗಿದೆ. ಓಕೆ, ಬರಲಿ ಇನ್ನೇನು ಬರುತ್ತೇನೋ. ಬಾಯಿ ಗಂಟ್ಲೆಲ್ಲ ಒಂಥರ ಬೇಗ ಒಣಗುತ್ತೆ, ಮತ್ತು ಮುಂಚೆ ಅಷ್ಟು ಒಂಥರ ಧೈರ್ಯ ಇಲ್ಲ, ಯಾರನ್ನೂ ಒಂಥರ ಫೇಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅಯ್ಯೋ ಅಂತ ಏನಾದರೂ ಮಾಡಬೇಕಿಲ್ಲ ಹೋಗ್ಬೇಕಂದ್ರೆ ಒಂಥರ ಅಯ್ಯೋ ಅಂತ ಒಂಥರ ಹಿಂಸೆ ಒಳಗಡೆಗೆ ಒಂಥರ ಅಷ್ಟು ಧೈರ್ಯವಾಗಿ ಇನ್ನೊಬ್ಬರನ್ನ ಫೇಸ್ ಮಾಡೋಕ್ಕಾಗ್ತಿಲ್ಲ, ನಿಲ್ಲಕ್ಕಾಗ್ತಿಲ್ಲ. ಇಲ್ಲ ಆಗ್ತಿಲ್ಲ. ಹೌದು, ಕರೆಕ್ಟ್ ಸರ್. ಹೌದು, ಅಯ್ಯೋ ಅಂತ ಒಂಥರ ಮನಸ್ಸೆಲ್ಲ ಹಿಡಿತಾ ಇದೆ. ಹೋಗ್ಬೇಕಲ್ಲಪ್ಪ ಅನ್ಸುತ್ತೆ, ಹೋಗ್ಬೇಕಲ್ಲ ಅನಿಸುತ್ತೆ, ಮರ್ತು ಬಿಡ್ತೀನಿ. ಮತ್ತೆ ಅವ್ರನ್ನ ಕೇಳಬೇಕು. ಇದು ಮಾಡಿ ಮೆಮೊರಿ ಪವರ್ಲ್ಲ ಡೌನ್ ಆಗ್ತಿದೆ, ಮೈಂಡ್ ಒಂಥರ ಬ್ಲಾಕ್ ಆದಂಗೆ ಆಗ್ತಿದೆ. ಬರೀ ಯೋಚನೆ ಚಿಂತೆನೇ ಜಾಸ್ತಿ. ಕಳ್ಕೊಂಡಿದ್ದೆ ಬರೀ ಯೋಚನೆ. ಅಟ್ಲೀಸ್ಟ್ ಅದನ್ನು ಮರೆತು ಮುಂದಕ್ಕೆ ಯಾವುದಕ್ಕಾದ್ರೆ ಕೈ ಹಾಕೋಣ ಏನಾದ್ರು ಮಾಡೋಣ ಅಂದರೆ ಅದನ್ನು ಕೈ ಎತ್ತಾ ಇಲ್ಲ. ಅಂದ್ಕೊಂಡಿದ್ದು ಯಾವುದೂ ನಡೀತಾ ಇಲ್ಲ. ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಡೇಟ್ಗಳೆಲ್ಲ ಒಂಥರ ಇದ್ದಕ್ಕಿದ್ದಂಗೆ ಒಂಥರ ಮಳೆ ಸುರಿತಲ್ಲ, ಅಚಾನಕ್ಕಾಗಿ ಮೈ ಮೇಲೆ ಬರೋದೆಲ್ಲ. ಹೌದಾ? ಹೌದು ಸರ್. ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ, ಹಾಗೆಯೇ ಈ ಸಮಸ್ಯೆಗಳು ಕೂಡ. ಮಂಜುನಾಥ್ ಇಷ್ಟು ವರ್ಷಗಳ ಕಾಲ ಅನುಭವಿಸಿದ ಯಾತನೆ ಅಂತ್ಯವಾಗುವಂಥ ಕಾಲ ಈಗ ಬಂದಿದೆ. ಗುರೂಜಿಯವರು ಸಮಸ್ಯೆಯ ಕಾರಣ ಹಾಗೂ ಮೂಲವನ್ನು ಅರ್ಥ ಮಾಡಿಕೊಂಡು ಅದರ ಪರಿಹಾರಕ್ಕೆ ಮುಂದಾಗ್ತಾರೆ. ಸೊ ಇದುವರೆಗೂ ಹೇಳಿದ್ದೆಲ್ಲ ಸತ್ಯ? ಎಲ್ಲ ಸತ್ಯ ಸರ್. ಕರೆಕ್ಟು. ಇಬ್ಬರು ಮಾತಾದ ಮೇಲೆ ಒಂದು ಕಂಪ್ಲೀಟ್ ಆಗಿ ಕೊನೆಗೂ ಗುರೂಜಿಯವರು ತಮ್ಮ ಸಾಧನೆ ಹಾಗೂ ಸಿದ್ಧಿಯಿಂದ ಮಂಜುನಾಥ್ ದೇಹದಲ್ಲಿ ಸೇರ್ಕೊಂಡಿರೋ ಆತ್ಮವನ್ನು ಹೊರಗೆ ಕಳಿಸ್ತಾರೆ. ಮಂಜುನಾಥ್ ಈಗ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಇದರಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಆದರೆ ಕಳೆದುಕೊಂಡ ನೆಮ್ಮದಿ, ಆರ್ಥಿಕ ನಷ್ಟ ಎಲ್ಲವೂ ಹಂತ ಹಂತವಾಗಿ ಮತ್ತೆ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ವತಃ ಮಂಜುನಾಥ್ ಅವರಿಗೆ ಈ ಭರವಸೆ ಬಂದಿದೆ. ಜನ್ಮಾಂತರ ಬರೋ ಮೊದಲು ತುಂಬ ಕಾಲೆಲ್ಲ ನೋವಿತ್ತು, ಇಮ್ಮಡಿ ನೋವಿತ್ತು, ಆಮೇಲೆ ಬೆನ್ನೋವು, ಮೈ ನೋವಿತ್ತು, ಮೈ ಭಾರ ಆಗ್ತಂಗಿತ್ತು. ಇವಾಗ ಜನ್ಮಾಂತರಕ್ಕೆ ಹೋಗಿ ಬಂದಮೇಲೆ ಪರವಾಗಿಲ್ಲ. ಆಲ್ರೆಡಿ ಕಾಲು ನೋವೆಲ್ಲ ಹೋಗ್ಬಿಟ್ಟಿದೆ, ಆರಾಮಾಗಿದ್ದೀನಿ. ಉಸಿರಾಡೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಿತ್ತು. ಈಗ ಉಸಿರಾಡೋದಕ್ಕೆ ಆರಾಮಾಗಿದೆ, ಕ್ಲಿಯರ್ ಆಗಿದೆ. ಆಮೇಲೆ ಈಗ ಎಷ್ಟು ದೂರ ನೋಡಿದ್ರೂ ಸುಸ್ತಾಗೋದಿಲ್ಲ. ಆಮೇಲೆ ಎಷ್ಟು ಕೆಲಸ ಮಾಡಿದ್ರೂ ಸುಸ್ತಾಗೋದಲ್ಲ. ಒಂಥರ ಮನಸ್ಸಿನಲ್ಲಿ ಚೈತನ್ಯ ಇದೆ, ಆರೋಗ್ಯ ಚೆನ್ನಾಗಿದೆ. ಇವಾಗ ಅವ್ರಿಗೆ ತುಂಬ ತಲೆನೋವು ಇತ್ತು, ಯಾವಾಗಲೂ ತಲೆನೋವು ಅಂತ ಮನಗ್ತಾಯಿದ್ರು. ಆಮೇಲೆ ಮಂಡಿ ನೋವಿತ್ತು, ಬೆನ್ನು ನೋವಿತ್ತು. ಆಮೇಲೆ ಯಾವಾಗ ನೋಡು ನಮ್ಮ ಮೇಲೆ ಜಾಸ್ತಿ ಜಗಳ ಆಡ್ತಾಯಿದ್ರು. ನಾವು ದೇವ್ರ ಪೂಜೆ ಮಾಡಿದ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಇವಾಗ ಅವರೇ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತಾರೆ. ಆಮೇಲೆ ನೋವೆಲ್ಲ ಕಮ್ಮಿ ಆಗಿದೆ, ತುಂಬ ಅನುಕೂಲವಾಗಿದ್ದಾರೆ. ನಾವು ಏನು ಹೇಳಿದ್ರು ಈಗ ಹೇಳಿದ ಮಾತು ಕೇಳ್ತಾರೆ. ಇಷ್ಟು ನನಗೆ ಆರೋಗ್ಯ ಸರಿಯಾಗುತ್ತೆ, ನನ್ನ ಲೈಫ್ ಇಷ್ಟು ಸೆಟ್ಲಾಗುತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಅದರಿಂದ ಅವ್ರ ಕಡೆಯಿಂದ ನನಗೆ ಒಳ್ಳೆಯದಾಗಿದೆ. ಅವ್ರಿಗೆ ಗುರೂಜಿಯವ್ರಿಗೆ ಮಂಜುನಾಥ್ ಶಾಸ್ತ್ರಿ ಗುರೂಜಿಯವ್ರಿಗೆ ಹಾಗೂ ಕಸ್ತೂರಿ ತಂಡವ್ರಿಗೆ ಕೃತಜ್ಞತೆಗಳು ತಿಳಿಸ್ತಾ ಇದ್ದೀನಿ. ಜನ್ಮಾಂತರದ ಪ್ರೀತಿಯ ವೀಕ್ಷಕರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನಿರೀಕ್ಷಿಸಿ ನಮಗೆ ಬಹಳಷ್ಟು ಪತ್ರಗಳನ್ನು ಬರೀತಾ ಇದ್ದಾರೆ. ಈಗ ಅದರಲ್ಲಿ ಒಂದು ಪತ್ರಕ್ಕೆ ಗುರೂಜಿರವರು ಉತ್ತರವನ್ನು ನೀಡ್ತಾರೆ. ಬನ್ನಿ ಅವರ ಪ್ರಶ್ನೆ ಏನು ಅಂತ ನೋಡೋಣ. ನಮಸ್ಕಾರ. ಶೈಲಜಾ ಅವರು ಮೈಸೂರಿನಿಂದ ಒಂದು ಪತ್ರವನ್ನು ಬರೆದಿದ್ದಾರೆ. ಅವರು ಮದುವೆಯಾಗಿ 1 ವರ್ಷ ಆಗಿದೆಯಂತೆ. ಮದುವೆಗಿಂತ ಮುಂಚೆ 6 ವರ್ಷದಿಂದ ಪ್ರೀತಿಸ್ತಾ ಇದ್ದರು. ಪ್ರೀತಿಸಿದ ಹುಡುಗನನ್ನೇ ಮದುವೆ ಆಗಿದ್ದಾರೆ. ಮದುವೆಗಿಂತ ಮುಂಚೆ ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯಗಳೇ ಇರಲಿಲ್ಲ. ತುಂಬ ಸಂತೋಷದಿಂದ ಖುಷಿಯಾಗಿದ್ದರು. ಈ ಮದುವೆ ಆದ ನಂತರ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ಒಬ್ರಿಗೊಬ್ಬರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಮಾತಿಗೂ ಸಿಡುಕು ಜಗಳಗಳು, ಒಬ್ಬರೊಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ. ಇದಕ್ಕೇನು ಕಾರಣ ಇರಬಹುದು ಗುರುಗಳೇ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ.
ಇದಕ್ಕೆ 2-3 ರೀತಿಯಾದ ಕಾರಣಗಳಿರೋ ಸಾಧ್ಯತೆಗಳಿವೆ. ಒಂದು, ಹಿಂದಿನ ಜನ್ಮದಲ್ಲಿ ತಾನು ಪ್ರೀತಿಸಿರ್ತಕ್ಕಂಥ ಹುಡುಗನನ್ನು ಮದುವೆ ಆಗಲಿಕ್ಕೆ ಆಗದೇ ಇದ್ದಿದ್ದರೆ ಆ ಹುಡುಗ ಈ ಜನ್ಮದಲ್ಲಿ ಏನಾದರೂ ಈ ದೇಹವನ್ನು ಸೇರಿರೋ ಸಾಧ್ಯತೆ ಇರುತ್ತೆ ಆತ್ಮರೂಪದಲ್ಲಿ. ಸೊ ಗಂಡ ಹೆಂಡತಿ ಸಂಬಂಧ ಮುಂದುವರಿದೇ ಇದ್ದ ಹಾಗೆ ಸಮಸ್ಯೆ ಕೊಡೋ ಸಾಧ್ಯತೆಗಳು ಹೆಚ್ಚಾಗಿವೆ. ಇನ್ನೊಂದು, ಅದೇ ರೀತಿಯಾಗಿ ಹಿಂದಿನ ಜನ್ಮದಲ್ಲಿ ತನ್ನ ವೈವಾಹಿಕ ಜೀವನದಲ್ಲಿ ಗಂಡ ಅಥವಾ ಹೆಂಡತಿ ಯಾರೇ ಆಗಿರಲಿ ಅವರವರಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಒಂದು ಒಬ್ರಿಗೊಬ್ರಿಗೆ ದ್ರೋಹ ಏನಾರು ಆಗಿದ್ದರೆ ಆ ಒಂದು ರಿವೆಂಜ್ ನೇಚರನ್ನು ಹುಡುಕೊಂಡು ಆ ಒಂದು ದ್ವೇಷವನ್ನು ಸಾಧಿಸೋ ಉದ್ದೇಶದಿಂದ ಈ ಜನ್ಮದಲ್ಲಿ ನಮ್ಮ ದೇಹವನ್ನು ಏನಾದ್ರು ಸೇರಿದರೆ ಈ ಮದುವೆ ಆಗೋವರೆಗೂ ಸುಮ್ಮನೆ ಇರ್ತಾರೆ. ಮದುವೆ ಆದಮೇಲೆ ನನ್ನ ಜೀವನದಲ್ಲಿ ನೀನು ನನಗೆ ಸುಖವಾಗಿರಲಿಕ್ಕೆ ಅವಕಾಶ ಕೊಡದೇ ಇರೋದರಿಂದ ನೀನು ಕೂಡ ಸುಖವಾಗಿರಬಾರ್ದು ಅನ್ನೋ ಉದ್ದೇಶದಿಂದ ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಬರೋ ರೂಪದಲ್ಲಿ ಅವು ಎನ್ವಾನ್ಮೆಂಟನ್ನು ಕ್ರಿಯೇಟ್ ಮಾಡ್ತಾ ಇರ್ತವೆ. ಸೊ ಇದನ್ನು ಕೂಡ ನಮ್ಮಲ್ಲಿ ತೀರಾ ಸಹಜವಾಗಿ ನೀವು ನಮ್ಮಲ್ಲಿಗೆ ಆತ್ಮ ಚಿಕಿತ್ಸೆಯಲ್ಲಿ ಒಳಪಟ್ಟಾಗ ನಿಮ್ಮ ಅಂತರಾಳದಲ್ಲಿ ಏನಿದೆ, ಈ ಸಮಸ್ಯೆ ಮೂಲ ಏನಿದೆ ಅನ್ನೋದು ಸಹಜವಾಗಿ ಕಂಡುಹಿಡಿಬೋದು ಹಾಗೂ ಅದನ್ನು ಪರಿಹರಿಸ್ಕೋಬೋದು ಕೂಡ. ತದನಂತರ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ತುಂಬ ಸಂತೋಷವಾಗಿ ಮುಂದುವರಿಬಹುದು. ಇದೇ ನೋಡಿ ವಿಚಿತ್ರ. ಎಲ್ಲದಕ್ಕೆ ಕಾರಣ ಮನಸ್ಸು ಅಂತ ಅಂದರೆ ಬರೀ ಜಾಗೃತ ಮನಸ್ಸೊಂದೇ ಅಲ್ಲ, ಸ್ತುಪ್ತ ಮನಸ್ಸು ಕೂಡ. ಈ ಎರಡೂ ಮನಸ್ಸುಗಳ ನಡುವೆ ಇರೋ ನೆನಪು ಹಾಗೂ ಪರಿಣಾಮಗಳೇ ನಮ್ಮ ಬದುಕಿನ ಏರುಪೇರಿಗೆ ಕಾರಣ. ಮಂಜುನಾಥ್ ಬದುಕಿನಲ್ಲಿ ನಡೆದದ್ದು ಸಹ ಅದೇ. ದೇಹದಲ್ಲಿ ಸೇರಿಕೊಂಡ ಆತ್ಮ ಮನಸ್ಸಿನ ಮೂಲಕ ತನಗೆ ಬೇಕಾದ್ದನ್ನು ಮಾಡಿಸ್ತಾ ಇತ್ತು. ಇಂತಹ ಮತ್ತೊಂದು ವಿಚಿತ್ರ ಹಾಗೂ ವಿಭಿನ್ನ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಇದು ಜನ್ಮ ಜನ್ಮಾಂತರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಬೇಕಾದ ವಿಳಾಸ ನಂಬರ್ 470, 13ನೇ ಎ ಕ್ರಾಸ್, 8ನೇ ಮುಖ್ಯ ರಸ್ತೆ, ಬಯ್ಯಾಲಿಕಾವಲ್, ಮಲ್ಲೇಶ್ವರಂ, ಬೆಂಗಳೂರು 560003. ಇಮೇಲ್ help@mshastri.in. ವೆಬ್ಸೈಟ್ www.janmajanmantara